ನಾರಾಯಣಂ ಸುರಗರಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. 43ನೆಯ ಹೆಸರು ಧಾತ ಅಂತ. ಧಾತ ಅಂದರೆ ಎಲ್ಲವನ್ನು ಧರಿಸಿಕೊಂಡು ನಿಂತವ ಅಂತ, ಮೂಲಾಧಾರ ಅನ್ನುವಂತಹ ಅರ್ಥ. ಪರಮಾತ್ಮನೇ ಸ್ವತಃ ಹೇಳಿಕೊಳ್ತಾನೆ, ನಾನು ಪಿತಾಹಮಸ್ಯ ಜಗತಃ ಮಾತಾ ಧಾತಾ ಪಿತಾಮಹ ಅಂತ. ತಾಯಿ ಮಗುವನ್ನು ಗರ್ಭದಲ್ಲಿ ಒಂದಷ್ಟು ಸಮಯ ಹೊತ್ತು ಆಮೇಲೆ ಹೆತ್ತು ಸಾಕಿ ಸಲಹಿದರೆ ಆ ತಾಯಿಯನ್ನೂ ಹೊತ್ತು ನಿಂತಹ ಈ ಭೂಮಿಯನ್ನೂ ಹೊತ್ತಂತಹ ಸರ್ವಶಕ್ತಿ ಅದು ಪರಮಾತ್ಮನದ್ದು. ಈ ಜಗತ್ತಿನಲ್ಲಿ ಎಲ್ಲವನ್ನೂ ಧರಿಸಿಕೊಂಡವನು ಅವನೊಬ್ಬನೇ ಅಂತ ಅದರ ಅಂತರಾರ್ಥ. ಈ ಧಾತೃ ಅನ್ನುವಂತಹ ಈ ಹೆಸರಿನ ಚಿಂತನೆಯೇ ಅದ್ಭುತವಾಗಿದೆ. ನಾವು ಎಲ್ಲವನ್ನೂ ನಾವೇ ಹೊತ್ತುಕೊಂಡ ಹಾಗೆಯೇ ಸಂಕಟ ಪಡ್ತೇವೆ. ಚಿಂತೆ, ದುಃಖ, ಆತಂಕ ನಮ್ಮ ಬೆನ್ನು ಬಿಡುವುದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ನೆನಪಾಗುವಂಥದ್ದು, ಅಯ್ಯೋ ಇಷ್ಟೆಲ್ಲ ಕೆಲಸಗಳನ್ನು ಮಾಡಬೇಕಾಗಿದೆ ಅಂತ. ಒಂದು ಹಂತಕ್ಕೆ ನಾವು ಸಾಧಿಸಬೇಕಾದದ್ದನ್ನು ಸಾಧಿಸಿ ಒಮ್ಮೆ ನಿಟ್ಟುಸಿರು ಬಿಟ್ಟಾಗ ಹಬ್ಬ ಇವತ್ತಿದ್ದಾಯಿತು, ಇನ್ನು ನಾಳೆದ್ದು ಏನು ಅನ್ನುವಂತಹ ಚಿಂತೆ ನಮಗೆ. ಹಾಗಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಒಂದು ಕರ್ತವ್ಯಗಳ ಅಥವಾ ಅವರು ನಿರ್ವಹಿಸಬೇಕಾದಂತಹ ಅನೇಕ ಸಾಧನೆಗಳ ಭಾರ ಅನ್ನುವಂಥದ್ದು ತಲೆಯ ಮೇಲೆ ಇದ್ದೇ ಇರ್ತದೆ. ಆ ಒಂದು ಪ್ರೆಷರ್ ಅಂತ ಹೇಳ್ತೇವಲ್ಲ, ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯವಾಗದೆ ನಾವು ಅನೇಕ ವಿಧದ ಸುಖದ ಸಮಾಧಾನದ ದಾರಿಯನ್ನು ಹುಡುಕ್ತಾ ಹೋಗ್ತೇವೆ. ಇದು ನಿರಂತರವಾಗಿ ನಮ್ಮ ಮೇಲೆ ಇರುವಂತಹ ಒಂದು ಹೊರೆ ಅಂತ ಹೇಳೋಣ. ಆದರೆ ವಾಸ್ತವವಾಗಿ ಇದಲ್ಲ. ಎಲ್ಲವನ್ನು ಹೊತ್ತವನು ಭಗವಂತನೇ, ಅವನೇ ಎಲ್ಲವನ್ನು ನಡೆಸುವನಾದ್ದರಿಂದ ನಮಗೆ ಎಲ್ಲವನ್ನು ನಾವೇ ಹೊತ್ತುಕೊಂಡಿದ್ದೇವೆ ಅನ್ನುವಂತಹ ಭ್ರಮೆ ಬೇಡ ಅಂತ. ಆದರೂ ನಮ್ಮ ಕರ್ತವ್ಯ ಕರ್ಮಗಳನ್ನು ನಾವು ನಿರ್ಲಿಪ್ತರಾಗಿ ಮಾಡಬೇಕಂತೆ. ಹಾಗಾಗಿ ಧಾತ ಅಂತ ಪರಮಾತ್ಮನನ್ನು ಕರೆದು ಎಲ್ಲ ಭಾರವನ್ನು ಕೂಡ ಅವನ ಮೇಲೆ ಹೊರಿಸಿ ನಾವು ನಿಶ್ಚಿಂತರಾಗಿ ನಮ್ಮ ಪಾಲಿಗೆ ಬಂದದ್ದನ್ನು ನಾವು ಅನುಭವಿಸಿಕೊಂಡು ಸಮಾಧಾನ ಚಿತ್ತರಾಗಿ, ಬೇರೆಯವರು ನಮಗೆ ಇವತ್ತು ತುಂಬ ಒಳ್ಳೆಯ ಸಾಧನೆಯನ್ನು ಮಾಡಿ ಅಥವಾ ಅದೃಷ್ಟವಶಾತ್ ಒಳ್ಳೆಯ ಒಂದು ವಂಶದಲ್ಲಿ ಹುಟ್ಟಿ ಸುಖವಾಗಿದ್ದ ಹಾಗೆ ಕಂಡರು, ನಾವು ಇನ್ನೂ ಅನೇಕ ಹಂತಗಳನ್ನು ದಾಟಿ ಸುಖವನ್ನು ಕಾಣಲಿಕ್ಕೆ ಇದೆಯೋ ಇಲ್ಲವೋ ಅನ್ನುವಂತಹ ಒಂದು ಗೊಂದಲದಲ್ಲಿದ್ದರು. ಯಾವ ಸುಖ ಸೌಭಾಗ್ಯಕ್ಕೂ ಕೂಡ ಇಲ್ಲಿ ಶಾಶ್ವತ ಅನ್ನುವಂತಹ ಒಂದು ಸ್ಥಿತಿ ಇಲ್ಲ ಅಲ್ವ. ಸಮಾಧಾನ ಪಟ್ಟುಕೊಳ್ಳಬೇಕು. ವಿಮಾನವನ್ನು ಏರಿದಾಗ ಅದು ಇಳಿಯುವ ತನಕ 8 ಗಂಟೆಯೋ 10 ಗಂಟೆಯೋ 15 ಗಂಟೆಯೋ ಪ್ರಯಾಣ ಇರಬಹುದು. ಅಲ್ಲಿ ಪ್ರತ್ಯೇಕವಾದಂತಹ ವ್ಯವಸ್ಥೆ ಇರ್ತದೆ. ಸಾಮಾನ್ಯರಿಗೆ ಅವರ ಸಂಖ್ಯೆ ಜಾಸ್ತಿ ಇರ್ತದೆ. ಎಕಾನಮಿ ಬಿಸಿನೆಸ್ ಅಂತ ಜಾಸ್ತಿ ದುಡ್ಡು ಕೊಟ್ಟವರು ಒಳ್ಳೆಯ ಒಂದು ಮಲಗಿಕೊಂಡು ಹೋಗುವ ವ್ಯವಸ್ಥೆಯನ್ನು, ಬೇಕಾದಷ್ಟು ಇತರ ಸೌಕರ್ಯಗಳನ್ನು ಪಡ್ಕೊಂಡಿರ್ತಾರೆ. ಏನೇ ಆಗಲಿ, ಒಂದು ಹಾರಿ ಒಂದಷ್ಟು ಹೊತ್ತು ನಂತರ ಕೆಳಗೆ ಇಳಿದ ಮೇಲೆ ಎಲ್ಲರೂ ಒಂದೇ ಅಲ್ವ. ಎಲ್ಲರೂ ಮತ್ತೆ ಅದೇ ದಾರಿಯಲ್ಲಿ ಬಾಗಿಲಿನಿಂದ ಹೊರಗೆ ಬಂದು ಅವರವರ ಯಥಾ ಸ್ಥಾನವನ್ನು ಹೋಗಿ ಸೇರಿಕೊಳ್ಬೇಕಲ್ವ. ಕೆಲವರಿಗೆ ಮಲಗಿಯೂ ನಿದ್ದೆ ಬರುವುದಿಲ್ಲ, ಕೆಲವರಿಗೆ ನಿಂತಲ್ಲಿಯೂ ನಿದ್ದೆ ಮಾಡುವಂತಹ ಯೋಗ ಇರ್ತದೆ. ಹಾಗಾಗಿ ಈ ವ್ಯತ್ಯಾಸಗಳು ಏನಿದ್ದರೂ ಕೂಡ ಅದು ಶಾಶ್ವತವಲ್ಲ, ಅದು ತಾತ್ಕಾಲಿಕ. ಆದ್ದರಿಂದ ಇಲ್ಲಿ ನಮಗೆ ಸುಖ ಸಿಕ್ಕಿದರೂ ಅತೀವವಾದಂತಹ ಸಂತೋಷ ಬೇಡ, ದುಃಖ ಸಿಕ್ಕಿದರೂ ತುಂಬ ನಮಗೆ ಇನ್ನೇನು ಇದರಿಂದ ಹೊರಗೆ ಬರಲಿಕ್ಕೆ ದಾರಿಯೇ ಇಲ್ಲ ಅನ್ನುವಂತಹ ಒಂದು ಚಿಂತೆ ಬೇಡ. ಇದನ್ನೆಲ್ಲವನ್ನು ಕೂಡ ಅಂದರೆ ಸುಖ ದುಃಖಾದಿಗಳನ್ನು ನಾವು ಹೊತ್ತುಕೊಂಡದ್ದಲ್ಲ, ನಮ್ಮನ್ನು ಅದು ನಿಯಂತ್ರಿಸುವುದೂ ಅಲ್ಲ, ಜಗತ್ತನ್ನೇ ಹೊತ್ತುಕೊಂಡಂತಹ ಭಗವಂತನ ಜೊತೆಗಿರುವಂತಹ ನಮ್ಮ ಸಂಬಂಧ ಇದೆಯಲ್ಲ, ಅದು ಶಾಶ್ವತವಾದಂತಹ ಸುಖವೂ ಕೂಡ ನಮಗೋಸ್ಕರ
ಅದು ಇದ್ದೇ ಇರುತ್ತದೆ ಅಂತ ಹೇಳಿ ಪರಮಾತ್ಮನನ್ನು ಸುಖ ದುಃಖಾದಿ ಎಲ್ಲ ಹೊಂದಿರುವಂತಹ ಈ ಪ್ರಪಂಚಕ್ಕೆ ಸರ್ವಾಧಾರ. ನಾವು ಕಷ್ಟಪಡುವಂತಹ ಈ ಭೂಮಿಯಲ್ಲಿಯೇ ಇತರರು ಸುಖ ಪಡ್ತಾ ಇರಬಹುದು. ನಾವು ಸುಖ ಪಡ್ತಾ ಇರುವಂತಹ ಈ ಒಂದು ಹೊತ್ತಿನಲ್ಲಿಯೇ ಬೇರೆಯವರು ಕಷ್ಟಪಡ್ತಾ ಇರಬಹುದು. ನಾವು ಇವತ್ತು ನಮ್ಮ ಜನ್ಮದಿನ ಅಂತ ಸಂಭ್ರಮಿಸುವ ಹೊತ್ತಿನಲ್ಲಿಯೇ ನಾವು ಇನ್ನೊಬ್ಬರು ದುಃಖ ಪಡುವಂತಹ ದುರಂತದ ದಿವಸವನ್ನು ಕೂಡ ಗುರುತಿಸಬಹುದು. ಆದರೆ ಹಾಗಾಗಿ ಈ ಒಂದು ಸುಖ ದುಃಖಾದಿ ಎಲ್ಲ ಮಿಶ್ರಿತವಾದಂತಹ ಒಂದು ಅದ್ಭುತವಾದಂತಹ ಪ್ರಪಂಚವನ್ನು ಸ್ಥಿರವಾಗಿ ಹೊತ್ತು ನಿಂತು ಯಾವುದೇ ವಿಧವಾದಂತಹ ವಿಕಾರವಿಲ್ಲದೆ ಏಕಸ್ವರೂಪನಾಗಿರುವವನೇ ಧಾತ, ಅದು ಪರಮಾತ್ಮ ಅಂತ ಅವನನ್ನು ಚಿಂತನೆ ಮಾಡಬೇಕಂತೆ. ಈ ಭೂಮಂಡಲವನ್ನು ನಾವೇನು ಮಾಡ್ತೇವೆ, ಹೀಗೆ ಚಿಂತನೆ ಮಾಡ್ತೇವೆ. ನಾನು ಇಲ್ಲದಿದ್ದರೆ ಈ ಮನೆಯಲ್ಲಿ ಯಾವ ಕೆಲಸವೂ ನಡೆಯಲಿಕ್ಕಿಲ್ಲ ಅನ್ನುವಂತಹ ಒಂದು ಭಾವನೆಯು, ಭ್ರಮೆಯು, ಅಹಂಕಾರವು ನಮಗೆ ಬರಬಹುದು. ಕೆಲವು ಕಡೆ ಕೆಲಸ ಮಾಡುವಾಗ ಉದ್ಯೋಗಿಗಳಿಗೂ ಹಾಗೆ ಆಗ್ತದೆ. ನಾನು ಇಲ್ಲದಿದ್ದರೆ ಇದು ಹೇಗೆ ನಡೀತದೆ ನೋಡೋಣ ಅನ್ನುವಂತಹ ಭಾವವೂ ಇರ್ತದೆ. ಅಹಂಕಾರ ಬೇಡ, ನಮ್ಮಿಂದ ಯಾವುದೂ ನಡೆಯುವುದಿಲ್ಲ. ಧಾತೃ ಭಗವಂತ ಮಾತ್ರ. ಅವನ ನಮ್ಮನ್ನು ಇಲ್ಲಿ ಇಟ್ಟಿದ್ದಕ್ಕೆ ನಾವಿಲ್ಲಿದ್ದೇವೆ ಅಷ್ಟೇ. ಹಾಗಾಗಿ ಯಾರಿಂದಲೂ ಯಾವುದೂ ನಡೆಯುವುದಲ್ಲ. ಇವತ್ತು ದೊಡ್ಡ ಸಿನಿಮಾ ಹೀರೋಗಳು, ಹೀರೋಯಿನ್ಗಳು ಇತ್ಯಾದಿಗಳೆಲ್ಲ ಮೆರೆದವರು, ಎಷ್ಟು ದೊಡ್ಡ ಸೌಂದರ್ಯವನ್ನು ಹೊಂದಿದ್ದವರು ನಾಳೆಗೆ ಮುದುಕರಾಗ್ತಾರೆ. ಅವರಿಗಿಂತ ಸ್ಫುರದ್ದುರುಪಿಗರು, ಅವಳಿಗಿಂತ ಉತ್ತಮ ಪ್ರತಿಭಾವಂತರು ಮತ್ತೆ ಮತ್ತೆ ಪ್ರಪಂಚದಲ್ಲಿ ಹುಟ್ಟಿ ಬರಬಹುದು. ಹಾಗಾಗಿ ನಾವು ಹೊತ್ತುಕೊಂಡಿರುವಂತಹ ಬಿರುದು, ನಾವು ಹೊತ್ತುಕೊಂಡಿರುವಂತಹ ಹೆಸರು, ಟೈಟಲ್ಲು, ಚಿನ್ನಾಭರಣಗಳು ಯಾವುದು ನಮಗೆ ಸ್ಥಿರವಾಗಿ ನಿಲ್ಲುವಂಥದ್ದಲ್ಲ. ಶಾಶ್ವತವಾದಂತಹ ಧಾತೃತ್ವ ನಮ್ಮದಲ್ಲ, ಅದು ಭಗವಂತನದ್ದು. ಈ ರೀತಿಯಾಗಿ ಅವನನ್ನು ಸರ್ವಾಧಾರ ಅಂತ ಚಿಂತನೆ ಮಾಡಬೇಕು. ಈಗ ಧಾತೃ ಅನ್ನುವಂತಹ ಪದಕ್ಕೆ ಅಥವಾ ಧಾತ ಅನ್ನುವಂತಹ ಪರಮಾತ್ಮನ ಹೆಸರಿಗೆ ಆಚಾರ್ಯರು ಹೀಗೆ ಅರ್ಥ ಹೇಳ್ತಾರೆ. ಧಾತಾರಂ ಧಾರಣ ಪೋಷಣಕರ್ತಾರಂ ಅಂತ. ನಾವು ಧರಿಸುವುದು ಮಾತ್ರವಲ್ಲ, ನಮಗೆ ಅದು ಬೇಕು, ಇದು ಬೇಕು, ಸಂಸಾರ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಮನೆ ಬೇಕು ಇತ್ಯಾದಿ ಸೌಭಾಗ್ಯಗಳ ಅಪೇಕ್ಷೆ ಇರ್ತದೆ. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡುವಂತಹ ಯೋಗ್ಯತೆ, ಸಾಮರ್ಥ್ಯ ನಮಗೆ ಇದೆಯಾ? ಹೇಗೆ ಬೆಳೆಸಬೇಕು, ಹೇಗೆ ಮುಂದುವರಿಸಬೇಕು, ಯಾವುದು ನಮ್ಮ ಕೈಯಲ್ಲಿಲ್ಲ. ಅದರ ಪಾಡಿಗೆ ಅದು ಹೋಗ್ತಾ ಇದೆ. ನಿಜವಾಗಿ ನೋಡುವುದಾದರೆ ಏನೇ ಇರಲಿ, ಈ ಪ್ರಪಂಚವನ್ನು ಸೃಷ್ಟಿಸಿ ಅದನ್ನು ಹೊತ್ತು ಅದನ್ನು ನಿರ್ವಹಿಸುವಂತಹ ನಮಗೆ ನಮ್ಮ ಸಂಸಾರದಲ್ಲಿರುವಂತಹ ಹೊಣೆಗಾರಿಕೆಯನ್ನು ನೆರವೇರಿಸಲಿಕ್ಕೆ ಮೂಗಿನ ದರಗಾಗ್ತದೆ. ಆದರೆ ಪ್ರಪಂಚದಲ್ಲಿ ಎಷ್ಟೋ ಜೀವಜಾತಗಳು ತಮ್ಮ ಪಾಡಿಗೆ ತಮ್ಮ ಸಂಸಾರವನ್ನು ಸುಖವಾಗಿ ನಡೆಸಬೇಕಾದರೆ ಈ ಎಲ್ಲ ವೈಶಿಷ್ಟ್ಯಗಳನ್ನು, ವೈಚಿತ್ರ್ಯಗಳನ್ನು, ವೈವಿಧ್ಯಗಳನ್ನೆಲ್ಲ ಪ್ರಪಂಚದಲ್ಲಿ ಪರಮಾತ್ಮ ಏಕರೂಪವಾಗಿ ನಡೆಸಬೇಕಾದರೆ ಅವನದ್ದು ಎಂತಹ ಒಂದು ಧಾರಣಕರ್ತೃತ್ವ, ಪೋಷಣಕರ್ತೃತ್ವ ಅಂತ ನಾವು ಚಿಂತನೆ ಮಾಡಬೇಕಂತೆ. ಈ ರೀತಿಯಾಗಿ ಪರಮಾತ್ಮ ಇಡೀ ಜಗತ್ತನ್ನು ಧರಿಸಿದ್ದು ಮಾತ್ರ ಅಲ್ಲ, ಎಲ್ಲವನ್ನೂ ವ್ಯವಸ್ಥಿತವಾಗಿ ನಿರ್ವಹಿಸುವುದು ಮಾತ್ರವಲ್ಲ, ಕಾಲ ಕಾಲಕ್ಕೆ ತಕ್ಕ ಹಾಗೆ ಬೇಕಾದದ್ದನ್ನೆಲ್ಲ ತಂದು ಕೊಡುವಂತಹ, ತುಂಬಿಸುವಂತಹ. ನೋಡಿ, ನಮಗೆ ಮನೆಯಲ್ಲಿ ನೀರಿನ ಪಾತ್ರೆ ಖಾಲಿಯಾಯಿತು ಅಂತ ಹೇಳಿದಾಗ ಬಾವಿಗೆ ಹೋಗಿ ನೀರು ತರುವ ಪ್ರಯತ್ನ ಮಾಡಬಹುದು, ಪಂಪ್ರನ್ನು ಮಾಡಬಹುದು, ಅಥವಾ ನಾವೇ ಕೊಡಪಾನವನ್ನು ಕೆಳಗಿಳಿಸಿ ನೀರನ್ನು ತಂದು ಮನೆಯ ಪಾತ್ರೆಯನ್ನು ತುಂಬಿಸಬಹುದು. ಬಾವಿ ಖಾಲಿ ಮಾಡಿದರೆ ಏನು ಮಾಡ್ತೀರಿ ನೀವು? ಬಾವಿಯ ನೀರೇ ಬತ್ತಿ ಹೋದರೆ ನಾವೇನು ಮಾಡಲಿಕ್ಕಾಗತ್ತೆ? ದೊಡ್ಡ ದೊಡ್ಡಂತಹ ಸಮುದ್ರ ಇತ್ಯಾದಿ ಅಪಾರ ನೀರಿನ ಆಶ್ರಯವನ್ನು ತುಂಬಿಸುವವನು ಪೋಷಣ ಕರ್ತೃತ್ವದ್ದು ಪರಮಾತ್ಮನಿಗೆ ಮಾತ್ರ ಅಲ್ವಾ? ನಮಗೆ ಇಲ್ಲಿ ಖಾಲಿಯಾದದ್ದನ್ನು ತಂದು ಹಾಕುವಂತಹ ಸಾಮರ್ಥ್ಯ ನಮಗಿದೆಯಾ? ನಮಗೆ ಮನೆಯಲ್ಲಿ ಊಟಕ್ಕೆ ವ್ಯವಸ್ಥೆಗೆ ಬೇಕು ಅಂತ ಹೇಳಿ ಒಂದಷ್ಟು ಪ್ರಯತ್ನ ಮಾಡಿ ಸಂಪಾದನೆ ಮಾಡಿ ತಂದು ಹಾಕಬಹುದು. ನಾವು ಹೇಳಿಕೊಳ್ಳಬಹುದು, ಮನೆಯ ಯಜಮಾನ ನಾನು, ಎಲ್ಲವನ್ನು ತಂದು ಹಾಕುವಂಥವನು ನಾನು, ತಿಂದು ಹಾಕುವವರು ನೀವು ಅಂತ ಹೇಳಿ ಎಲ್ಲ ಮನೆಯಲ್ಲಿ ಅಂತಹ ಅಹಂಕಾರದ ಪ್ರದರ್ಶನ ಮಾಡಿ ಯಾರ್ಯಾರಿಗೋ ಮನಸ್ಸಿಗೆ ನೋಯಿಸುವವರು ಎಷ್ಟೋ ಜನ ಸಿಗ್ತಾರೆ ನಮಗೆ. ಆದರೆ ಅದೆಲ್ಲ ಬೇಡ. ಪ್ರತಿಯೊಂದು ತುತ್ತಿನಲ್ಲಿಯೂ ಕೂಡ ನಾವು ಯೋಚನೆ ಮಾಡಬೇಕಾದದ್ದಿಷ್ಟೇ. ಎಲ್ಲ ಕಡೆಯೂ ಕ್ಷಾಮ, ಬರಗಾಲ ಬಂತು ಅಂತ ಹೇಳಿದರೆ ನಾವು ಮನೆಗೆ ದವಸ ಧಾನ್ಯಗಳನ್ನು ಎಲ್ಲಿಂದ ತರುವುದು? ಹಾಗಾಗಿ ಈ ಪ್ರಪಂಚಕ್ಕೆ ಎಲ್ಲವನ್ನು ತಂದು ಕೊಡುವಂಥದ್ದು ಆ ಪರಮಾತ್ಮನ ಧಾತೃತ್ವ, ಅಂದರೆ ಪೋಷಣ ಕರ್ತೃತ್ವ ಶಕ್ತಿ ಅದು ಅಂತ. ಹಾಗಾಗಿ ನಮ್ಮದು ಏನೂ ಇಲ್ಲ ಇಲ್ಲಿ. ನಾವು ಮಾಡಿದ್ದೇವೆ, ನಾವು ಸಂಪಾದಿಸಿದ್ದೇವೆ ಅನ್ನುವಂಥದ್ದು ಅರ್ಥಹೀನವಾದಂತಹ ಮಾತು. ಎಲ್ಲವನ್ನು ನಿರ್ವಹಿಸುವಂತಹ ಭಗವಂತನೇ ನಿಜವಾಗಿ ಎಲ್ಲವನ್ನು ಹೊತ್ತು ನಿಂತವ, ಎಲ್ಲವನ್ನು
ಸಮೃದ್ಧವಾಗಿ ಬೆಳೆಸುವಂತಹ ಪೋಷಣಕರ್ತೃ ಕೂಡ ಪರಮಾತ್ಮ ಅಂತ ಹೇಳಿಯೇ ನಾವು ಚಿಂತನೆ ಮಾಡಬೇಕಂತೆ. ಅದಕ್ಕೆ ವೇದವೂ ಕೂಡ ಅವನನ್ನು ಧಾತ ಯಥಾಪೂರ್ವಮ ಕಲ್ಪಯತ್ ಅಂತ ಈ ಪ್ರಪಂಚ ಹೀಗೇ ಇರ್ತದೆ. ಹಿಂದೆಯೂ ಹಿಂದಿನ ಸೃಷ್ಟಿಕಾಲವೂ ಕೂಡ ಹೀಗೇ ಇರುತ್ತದೆ, ಮುಂದೆಯೂ ಕೂಡ ಹೀಗೇ ನಡೀತದೆ. ಹಾಗಾಗಿ ಎಲ್ಲ ಕಾಲದಲ್ಲಿಯೂ ಪ್ರಪಂಚದಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನು ಏಕರೂಪವಾಗಿ ಅದೇ ರೀತಿಯಾದಂತಹ ಒಂದು ಸ್ಥೈರ್ಯದಿಂದ ನಿರ್ವಹಿಸುವಂತಹ ಸಾಮರ್ಥ್ಯ ಇರುವಂಥದ್ದು ಅದು ಪರಮಾತ್ಮನದ್ದು ಅಚಿಂತ್ಯ ಅದ್ಭುತ ಶಕ್ತಿ ಅಂತ. ಈ ರೀತಿಯಾಗಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಪರಮಾತ್ಮ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ. ಹೇಗೆ ಅವನು ಅಚಿಂತ್ಯ ರೂಪ ಅಂತ ಎಲ್ಲವನ್ನು ಹೇಗೆ ಹೊತ್ತು ನಿಂತಿದ್ದಾನೆ ಅನ್ನುವಂಥದ್ದು ನಮಗೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಇಷ್ಟು ಸಾಧನೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ನಾವು ಕೆಲವು ಕಡೆ ಆಶ್ಚರ್ಯ ಪಡ್ತೇವೆ. ಒಬ್ಬನೇ ಒಬ್ಬ ಎಲ್ಲವನ್ನು ನಿರ್ವಹಿಸುವಂತಹ, ಎಲ್ಲವನ್ನು ಕಂಟ್ರೋಲ್ ಮಾಡುವಂತಹ ಎಷ್ಟೋ ಸಾಧನೆಗಳ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೇ ಇವೆ. ಆದರೆ ವಿಚಿತ್ರವಾದಂತಹ ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಜಾತವೂ ಕೂಡ ಬದುಕುವ ಹಾಗೆ, ಪ್ರತಿನಿತ್ಯವೂ ಕೂಡ ಸೂರ್ಯೋದಯ ಸೂರ್ಯಾಸ್ತ ಕಾಲಚಕ್ರ ನಿರಂತರವಾಗಿ ನಡೆಯುವ ಹಾಗೆ ನಡೆಸುವಂತಹ ಆ ಪರಮಾತ್ಮನ ಶಕ್ತಿ, ಧಾತೃತ್ವ ಶಕ್ತಿ ಅದು ಅಚಿಂತ್ಯ ಅಂತ. ನಮಗೆ ಅದನ್ನು ಕಲ್ಪನೆ ಮಾಡುವಂತಹ ಸಾಮರ್ಥ್ಯವೇ ಇಲ್ಲ. ಈ ರೀತಿಯಾಗಿ ಅಚಿಂತ್ಯ ಅದ್ಭುತನಾದಂತಹ ಪರಮಾತ್ಮ ಅವನೇ ನಿಜವಾದಂತಹ ಧಾತೃ ಅಂತ ಅರ್ಥ. ಎಲ್ಲವನ್ನೂ ನಡೆಸುವವನು, ಎಲ್ಲವನ್ನೂ ಹೊತ್ತು ನಿಂತವನು. ಈ ಜಗತ್ತು ನಮಗೆ ಕಣ್ಣಿಗೆ ಕಾಣುವಂತಹ ಒಂದು ರೀತಿಯಲ್ಲಿದ್ದರೆ ಕಣ್ಣಿಗೆ ಕಾಣದ ಅನೇಕ ವಿಚಾರಗಳು ಇವೆ. ನಮಗೆ ಕಾಣುವಂಥದ್ದು ಈ ಭೂಮಿ ಮಾತ್ರ. ಆ ಭೂಮಿ ಈ ಕಕ್ಷೆಯಲ್ಲಿ ನಿಂತದ್ದು, ಇದರಿಂದ ಆಚೆಗೆ ಕಾಣುವಂತಹ ಅಸಂಖ್ಯ ನಕ್ಷತ್ರ ಗ್ರಹ ರಾಶಿಗಳ ಬಗ್ಗೆ ನಮಗೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಆಗುವುದಿಲ್ಲ. ಈಗಿನ ವೈಜ್ಞಾನಿಕ ಚಿಂತನೆಯು ಹೇಳುವ ಹಾಗೆ ಈ ಅಪಾರವಾದಂತಹ ಈ ಪ್ರಪಂಚದಲ್ಲಿ ಈ ಭೂಮಿಯ ಗಾತ್ರ ಸೂರ್ಯನಿಗೆ ಹೋಲಿಸಿದರೆ ತುಂಬ ಚಿಕ್ಕದಂತೆ. ಮತ್ತು ನಾವು ಯಾರು? ಈ ಎಲ್ಲ ಜಗತ್ತನ್ನು ಸೃಷ್ಟಿಸಿ ಅದೆಲ್ಲವೂ ಕೂಡ ಇಂತಹ ಒಂದು ವೈಚಿತ್ರ್ಯದಿಂದ ನಡೆಯುವ ಹಾಗೆ ನೋಡಿಕೊಳ್ಳುವಂತಹ ಪರಮಾತ್ಮನ ಅಚಿಂತ್ಯ ಅದ್ಭುತ ಶಕ್ತಿ ಏನದು? ಅವನಿಗೆ ನಾವು ಶರಣಾಗತರಾಗಿ ಎಲ್ಲವನ್ನು ಅವನಿಗೆ ಒಪ್ಪಿಸಿ ನಾವು ನಿಶ್ಚಿಂತರಾಗಬೇಕು, ನೆಮ್ಮದಿಯಿಂದ ಇರಬೇಕು. ಅದಕ್ಕೋಸ್ಕರ ಅವನನ್ನು ಧಾತ ಅಂತ ಕರೀಬೇಕು. ಕೃಷ್ಣಾರ್ಪಣಂ.